ಎಲ್ಲ ಸಾರಥಿ ದೇವಾ ಪ್ರಥಮ ಚುಂಬನದಂತೆ ಅಲ್ಲು ಬಿದ್ದ ಹಾಗೆ ಮೊದಲು ಈ ನಂದೇಶ್ವರನ ಕೆಣಕಿ ಹೊಳೆಯಕ್ಕೆ ಹೋಗಬೇಕೆಂದರೆ ಎನ್ನ ದುರ್ಮದ ಪ್ರಚಂಡ ಸೈರಿಸಿದೆ. ಎನ್ನ ಸ್ತ್ರೀ ಕಾಲ್ಗಲ ಕಬ್ಬಿನ ಬಿಲ್ಲು ಸಿಂಜಿನಿ ತಳಿರ್ಮರಗಳೆಲ್ಲ ಜನಿತ ಪಂಕ್ತಿಯ ಸುಟ್ಟು ಈ ನಂದೇಶ್ವರನ ನಯನಾಗ್ನಿಗೆ ಸುಟ್ಟು ಬಸವಾದವಲ್ಲೋ ಸಾರಥಿ. ಇದಕ್ಕೇನು ಮಾಡಲು ಸಾರಥಿ? ದೊಡ್ಡ ಮನೆ ಶಂಕರಪ್ಪನವರು ಪರಮೇಶ್ವರನ ಪಾತ್ರಕ್ಕೆ 200 ರೂಪಾಯಿನ ಆಯರ್ ಮಾಡಿರುತ್ತಾರೆ. ಅಹೋ ಕುಮಾರ, ಹೇಳುವೆನು ಕೇಳು. ಬಾಲಕನೇ ಪ್ರಿಯ ಮಗನೇ, ಬಾಲಕನೇ ಪ್ರಿಯ ಮಗನೇ, ಕೇಳು ಎನ್ನಯ ಮಾತನ್ನೇ ಬಾಲಕನೇ. ಕುಮಾರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ನಿನ್ನಳು ಇರುವ ಈ ವನಿತಾ ಮಾಡಿದಾರೆಂದು ಪೇಳು ಕೇಳುವೆ ನಾನು. ಕುಮಾರ ಅಮ್ಮಯ್ಯ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ನಿನ್ನೊಳು ಇರುವ ಈ ವನಿತಾ ಮಾಡಿದಾರೆಂದು ಪೇಳು ತಿಳಿಸೋನೇನು ಕೇಳುವೆ ನಿನ್ನಲಿ ನಾನು ಎಂದು. ತಿಳಿಸು ನೀನು ಕೇಳುವೆ ನಾನು ಈ ವನಿತಾ ಮಣಿದಾರೆಂದು ಹೇಳು, ಈ ವನಿತಾ ಮಣಿದಾರೆಂದು ಹೇಳು. ಬಾಲಕನೇ ಪ್ರಿಯ ಮಗನೇ, ಬಾಲಕನೇ. ಅಹೋ ಕುಮಾರ, ಅಹೋ ಜನನಿ, ನೀನು ದಾರು, ನೀನು ಏತಕ್ಕಾಗಿ ಚಿಂತೆ ಮಾಡುತ್ತಿರುವೆ? ನಿನ್ನ ಬಳಿ ಇರುವ ಈ ವನಿತಾ ಮಣಿಯಳು ದಾರು. ಅಹೋ ಕುಮಾರ, ಅಹೋ ಜನನಿ, ಬಾಡಿದ ಕಬ್ಬಿನ ಬಿಲ್ಲಿನ ಗತಿ ಏನೆಂದು ತಿಳಿಸು ಮಗನೇ, ಅತಿ ಬಲಾನ್ವಿತನೇ. ಅಹೋ ಜನನಿ, ಅಹೋ ಪುತ್ರ, ನಿನ್ನ ನಾಮಾಂಕಿತವೇನು ನನಗೆ ತಿಳಿಯದು. ಮೊದಲು ನಿನ್ನ ಸಂಗತಿಯೆಲ್ಲ ಸಾಂಗವಾಗಿ ತಿಳಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುವ ಜನನಿ. ಅಹೋ ಪುತ್ರ, ನನ್ನ ನಾಮಾಂಕಿತವೇನೆಂದು ನಿನಗೆ ತಿಳಿಸಬೇಕೇ? ತಿಳಿದುಕೊಳ್ಳಬೇಕೆಂದು ಹಂಬಲವಿರುವುದೇ? ಅಹೋ ಮಗನೇ, ಹಿಮಗಿರಿ ರಾಜನ ಕುವರಿಯು ನಾನು, ಪಾರ್ವತಿ ಎಂದಣ್ಣ ಕರೆಯುವರು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಹಿಮಗಿರಿ ರಾಜನ ಕುವರಿಯು ನಾನು, ಪಾರ್ವತಿ ಎಂದೆನ್ನ ಕರೆಯುವರು. ತಿಳಿಯಿತೆ ನಿನಗೆ ನನ್ನಯ ನಾಮವು, ತಿಳಿಯಿತೆ ನಿನಗೆ ನನ್ನಯ ನಾಮವು. ತಿಳಿಸೋ ನೀನೆಂದು ನಿನ್ನಯ ವಿಷಯ, ತಿಳಿಸೋ ನೀನೆಂದು ನಿನ್ನಯ ವಿಷಯ. ಬಾಲಕನೇ ಪ್ರಿಯ ಮಗನೇ, ಬಾಲಕನೇ. ಅಹೋ ಪುತ್ರ, ಅಹೋ ಜನನಿ, ಹಿಮಗಿರಿ ರಾಜನಾದ ಹಿಮಂತನ ಕುಮಾರಿಯು ನನ್ನ ಹೆಸರು ಪಾರ್ವತಿ ಎಂದು ಕರೆಯುವರು. ನೀನು ದಾರು, ನೀನು ಏತಕ್ಕಾಗಿ ಇಲ್ಲಿ ಬಂದಿರುವೆ? ಪಂಪಾವನ ಸರೋವರಕ್ಕೆ ಬಂದ ಕಾರಣವೇನೋ ಇತ್ತ ವಿಷಯವನ್ನು ಸವಿಸ್ತಾರವಾಗಿ ಹೇಳು ಮಗನೇ, ಅತಿ ಬಲಾನ್ವಿತನೇ. ಅಮ್ಮ ಮಾತೆ ಲೋಕ ಪ್ರಖ್ಯಾತೆ. ಕುಮಾರ, ನಿನ್ನ ಪಾದದಲ್ಲಿ ಸೇರುವಂತೆ ಉತ್ತರಿಸು. ಅಹೇ ಜನನಿ, ಅಹೋ ಮಗನೇ, ಶ್ರೀಹರಿಯ ಕುಮಾರ, ನಿನ್ನ ಪಾದಕ್ಕೆ ಡಿಂಗರಗನಾದ ಮನ್ಮಥನೇ ನಾನು. ಅಹೋ ಜನನಿ, ಅಹೋ ಕುಮಾರ, ಹರಿಯರಾದಿಗಳಂ ತಾರಕನು ಉಪದ್ರ ಪಡಿಸುವಷ್ಟಕ್ಕೆ ನಾರದ ಬೃಹಸ್ಪತಾದಿಗಳು ಗಾತರಿಸಿ ಹೇಮಕೂಟ ಛಲದಲ್ಲಿ ಸ್ವಾಮಿಯಾದ ವಿರೂಪಾಕ್ಷನು ಅನಾದಿ ಕಾಲದಿಂದ ತಪಸ್ಸು ಮಾಡಿ ತಾಯಿ ಅಹೋ ಪುತ್ರ, ಉಮಾದೇವಿಯಂ ಪರಮೇಶ್ವರನಿಗೆ ಪಾಣಿಗ್ರಹಣ ಮಾಡಿದರೆ ಷಣ್ಮುಖನು ಹುಟ್ಟುವನಂತೆ. ಅದಕ್ಕಾಗಿ ಶ್ರೀಹರಿಯಾಜ್ಞೆ ಶಿರಸ ವಹಿಸಿ ಎನ್ನ ಸೇನಾ ಮಂಡಲ ಸಹಿತ ಈ ಮಾತಂಗಮಂ ಏರಿ ಬಂದು ಈ ನಂದೇಶ್ವರನ ನಯನಾಗ್ನಿಗೆ ಸುಟ್ಟು ಭಸ್ಮವಾಗಿ
ದಂಪತಿಗಳಿಬ್ಬರು ನಿಂತು ಯೋಚನೆಯ ಮಾಡುತ್ತಿರುವವು ಜನನಿ. ಕುಮಾರ, ಗುಣಗಣ ಸಾಂದ್ರನ ಭಕ್ತನ ಸಕನ ಸುಖದಲ್ಲಿ ಮೋಹಿಸು ಮೋಹಾಸ್ತ್ರವನ. ಪುತ್ರ, ಚೆನ್ನಾಗಿ ಕೇಳು. ಗುಣಗಣ ಸಾಂದ್ರನ ಭಕ್ತನ ಸಕನ ನೀ ಕರದಲ್ಲಿ ಪಿಡಿ ಮೋಹಾಸ್ತ್ರವನ. ಕೇಳು ಎನ್ನಯ ಮಾತನು ನೇನ, ಕೇಳು ಎನ್ನಯ ಮಾತನು ನೇನ. ತಿಳಿಸುವೆ ಎಂದು ವಿಷಯವಿನ್ನ, ತಿಳಿಸುವೆ ಎಂದು ವಿಷಯವಿನ್ನ. ಬಾಲಕನೇ ಪ್ರಿಯ ಮಗನೇ, ಬಾಲಕನೇ. ಅಹೋ ಪುತ್ರನಾದ ಮನ್ಮಥ, ಅಹೋ ಜನನಿ, ಗುಣಗಣ ಸಾಂದ್ರನಾದ ಭಕ್ತನ ಸಕನನ್ನು ಸಂತೋಷಪಡಿಸಿದೆ. ಅಹೋ ಪುತ್ರ, ಅಹೋ ಜನನಿ, ಇನ್ನೂ ಮೋಹನಾಸ್ತ್ರವನ್ನು ಪಿಡಿದು ಎನ್ನ ಮನಸ್ಸನ್ನು ನೀನು ಉಲ್ಲಾಸಪಡಿಸೆಂದು ಕೇಳಿಕೊಳ್ಳುವೆನು ಮಗನೇ, ಅತಿ ಫಲಾನ್ವಿತನೇ. ಅಪ್ಪ ನಂದೀಶ್ವರ, ಅಮ್ಮಯ್ಯ, ಈ ಮನ್ಮಥನು ಎನ್ನ ಕಾರ್ಯಕ್ಕಾಗಿಯೇ ಇಲ್ಲಿಗೆ ಬಂದಿರುವನು. ಹೌದು ಮಾತೆ. ಆ ಪರಶಿವನ ಆಜ್ಞೆಯನ್ನು ಮೀರಿರಿ ಎಂದು ಮನದಲ್ಲಿ ಸಂಕೋಚ ಪಡಬೇಡ. ಅಪ್ಪ ನಂದೀಶ್ವರ, ಅಮ್ಮಯ್ಯ, ಇನ್ನು ಮುಂದೆ ನೀನು ಇಂದ್ರಿಯಗಳನ್ನು ರಕ್ಷಿಸಬೇಕು. ನನಗೂ ಹಾಗೂ ಪರಮೇಶ್ವರಂಗೂ ಲಗ್ನವನ್ನು ಮಾಡಿ ಸಂತೋಷ ಪಡಿಸು ಋಷಭೇಂದ್ರ ಸದ್ಗುಣ ಸಾಂದ್ರ. ಅಮ್ಮ ಮಾತೆ, ನಿಲ್ಲ ಇಷ್ಟದಲ್ಲಿ ಆಗಲೇ ನಿಲ್ಲ ಹಾಕಲೇ ನಿಲ್ಲ ಜಗಜ್ಜಲಲ್ಲಿ ಆದ ಮಾತೆ. ನಿಲ್ಲ ಹಾಕಲೇ ಸದಾಶಿವನ ಆಜ್ಞೆ. ನಿಲ್ಲ ಪಾಜಂಬುಜಗಳೇ ಎಲೆಗೆ ಧೂಳೆಲೆಗೆ ಸಾಕ್ಷಿ. ನಿಲ್ಲ ಹಾಕಲಲ್ಲ ಸಿಲ ಸಾವಿಸಿ ವಹಿಸಿ ಮನ್ಮಥನಲ್ಲ ಒಳಕ್ಕೆ ಮುಚ್ಚಿರುವಲ್ಲ ಜನನಿ ಶ್ರೀಲೋಕ ಪಾವನೆ. ನಿನ್ನ ಮಾತಿನಂತೆ ಆಗ್ಲಿ ನಂದೀಶ್ವರ. ಅಮ್ಮಯ್ಯ, ಅಪ್ಪ ಮನ್ಮಥ, ಅಹೋ ನಂದೇಶ್ವರ, ನಿರ್ಭಯಂಕರಾಗಿ ಅಪ್ಪಲ್ಲಿ ನಿಮ್ಮ ಬಬ್ಬೆವೆಲ್ಲೆಷ್ಟು ಲೋಕ ಕಲ್ಪವಾಗ ಒಂದರಲ್ಲಿ ಗಮಿಸಿದೆ. ಮಾರ್ಗದಲಾಗಿ ಜಂಜಿಲ ಮದವರ್ಗದ ನಾದವೇಗಷ್ಟ ಬಾಧೆ ಆದ ಪಾರ್ವತಿ ಸಂತೋಷ ಸಮುದ್ರವಾಗಿಲ್ಲ ಲೈಕ್ರಿ ಕೃಷ್ಣನಂದನ ಎಲ್ಲ ಬಳಿರಿಯ ಎಲ ಈ ಸಾರತೆ ಲೋಕಪಾಲಕರ ಪದ್ಮ ಋತ್ಪದ್ಮ ದಿವಾಕರ ಜಗಜ್ಜಂಗಮ ಜನಾಂಗ ಸಂಘ ಸೇವಿತನಾದ ದ್ವಿತೀಯ ಶಂಭುವೆನಿಸಿದ ನಂದೀಶ್ವರನ ನನಗೆ ನಿರ್ಭಯದ ವೀಳ್ಯ ನಂಬಿತಿಗೆ ಇಟ್ಟ ಮೇಲೆ ನನಗೆ ಭಯವೇನು ಹೇಳು. ಅಹಿಲಾ ಸಾರಥಿ ಭೂಪತಿ, ಪಾರ್ವತಿ ಅಮ್ಮನವರ ಮಹದಾಜ್ಞೆಯಿಂದ ಕಪ್ಪಿನ ಬೆಲ್ಲಿಗೆ ಎದೆಯನ್ನೇರಿಸಿ ಪಂಚಪುಷ್ಪರಗಳಲ್ಲಿ ಈಶನ ತಪಸ್ಸು ಭಂಗ ಮಾಡುವ ನೋಡಲ ಸಾರಥಿ. ನಿಮ್ಮ ಚೆನ್ನಾಗಿ ಭೂಪತಿ. ಸಾರಥಿ ಹೇಳಿದಿರಿ ಕೇಳು. ಚೆನ್ನಾಗಿ ಹೇಳಿದೇವ. ಚೆನ್ನಾಗಿ ಹೇಳದೇವ. ಶಿವಣ್ಣನವರು ಪರಮೇಶ್ವರ ಪಾತ್ರಕ್ಕೆ 500 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಅದೇ ರೀತಿ ಮ್ಯಾನೇಜರ್ ಜಿನಗಪ್ಪನವರು ಪರಮೇಶ್ವರ ಪಾತ್ರಕ್ಕೆ 500 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಸಾರಥಿ ದೇವ, ಈ ವ್ಯಾಳದಲ್ಲಿ ಎನ್ನ ತಪಸ್ಸಿಗೆ
ಕೆಡಿಸಿದ ಅಧಮ ಅಧಮನ ದೇವ ತಪವ ಕೆಡಿಸಿದ ಅಧಮ ಅಧಮನ ಕುಪಿತದಿಂದಲಿ ನಾನು ದಗ್ಧೈಸಿ ಕುಪಿತದಿಂದಲಿ ನಾನು ದಗ್ಧೈಸಿ ಲೇಪಿಸಿಕೊಳ್ಳುವೆನು ಭಸ್ಮವನು ವಿಪರೀತ ಮಾಯಂ ಮಾಡಿ ಯೋಗಗಂ ಕಳಿಸಿದ ಚಾರುತನಂ ಸುಟ್ಟು ಬೂದಿ ಮಾಡಿದೆನೋ ಬೂದಿ ಮಾಡಿದೆನೋ. ಎಲ್ಲ ಸಾರಥಿ ದೇವ, ಈ ವ್ಯಾಳದಲ್ಲಿ ನನ್ನ ತಪಸ್ಸಿಗೆ ಭಂಗ ತಂದೊಡ್ಡಿದ ಕಪಟ ಅಧಮನು ದಾರು ಈ ಪರಿಯ ಯೋಗ ಮಾಡಿ ಖಂಡಿಸಿ ಅಥವಾ ಅಧಮನನ್ನು ಎನ್ನ ಉರಿಗಣ್ಣಿನಿಂದ ಸುಟ್ಟು ಭಸ್ಮ ಮಾಡಿ ಸುಟ್ಟು ಬಿಡುವೆನು ನೋಡಲ ಈ ಸಾರಥಿ. ನಿಮ್ಮಿಷ್ಟಂತಾಗಲಿ ಶಂಕರ. ಲಿಗಾಡಿ ಗಾಜಪ್ಪನವರು ಮನ್ಮಥನ ಪದಕ್ಕೆ 500 ರೂಪಾಯಿನ ಆಯರ್ ಮಾಡಿರುತ್ತಾರೆ. ಪರಮಾತ್ಮ, ಎನ್ನ ಕಾಂತನು ಮಾಡಿದ ಬಂಧುರ ತರವಾದ ಅಪರಾಧವೇನು ದೇವಾ? ದೇವಾ ಹೇಳುವಿನ ಕೇಳು. ಕೋಟೆ ಮಲ್ಲಿಕಾರ್ಜುನ ನ್ಯಾಯವನೊಳಸೆ ನೀತಿಯ ಮೇರಸೆ ಧರ್ಮವ ಕಾಯೋ ದೇವಾ ತೋರೋ ನಿನ್ನ ಪ್ರಭಾವ. ಪರಮಾತ್ಮ, ನ್ಯಾಯವನುಳಸೆ ನೀತಿಯ ಮೇರಸೆ ಧರ್ಮವ ಕಾಯೋ ದೇವ ತೋರೋ ನಿನ್ನ ಪ್ರಭಾವ. ಏನಂದರಿಯದೆ ಎನ್ನ ಪತಿಯನೋ ಏನಂದರಿಯದೆ ಎನ್ನ ಪತಿಯನೋ ಭಸ್ಮವ ಮಾಡಿದೆ ಮುಂದಿನ ಗತಿಯೇನೋ ಭಸ್ಮವ ಮಾಡಿದೆ ಮುಂದಿನ ಗತಿಯೇನೋ. ನ್ಯಾಯವನುಳಸಿ ನೀತಿಯ ಮೇರಸೆ ಧರ್ಮವ ಕಾಯೋ ದೇವ ತೋರೋ ನಿನ್ನ ಪ್ರಭಾವ. ಶಂಕರ, ಪರಮಾತ್ಮ, ಎನ್ನ ಮುತ್ತೈದತನವನ್ನು ನೀಗಿದೆಯಾ? ನಾನು ಮಾಡಿದ ಅಪರಾಧವೇನು? ಎನ್ನ ಮುತ್ತೈದತನವನ್ನು ನನಗೆ ಕೊಡು ದೇವ ಅಧೀನ ಬಾಂಧವ. ಅಮ್ಮ ರತಿ ದೇವ, ಬಾರಮ್ಮ ಮಗಳೇ. ಚೆನ್ನಾಗಿ ಹೇಳು ದೇವ. ಬಾರಮ್ಮ ಮಗಳೇ ನಿನಗೆ
ದೇವಾ. ಬಹರಮ್ಮ ಮಗಳೇ, ನಿನ್ನ ಗಂಡನಾದ ಮನ್ಮಥನು ರುಕ್ಮಿಣಿಯ ಉದರದಲ್ಲಿ ಪ್ರದ್ಯುಮ್ನಾಗಿ ಹುಟ್ಟುವನು. ಹೌದೇನು ದೇವಾ? ನೀನು ಅಲ್ಲಿಯವರೆಗೆ ಶಂಬರಾಸುರನ ಹತ್ತಿರ ಇರುತ್ತೀಯ. ಆ ಕಾಲಕ್ಕೆ ನಾರದರ ಅನುಗ್ರಹದಿಂದ ನಿನ್ನ ಗಂಡನು ಪುನಃ ನಿನ್ನಲ್ಲಿಗೆ ಬರುತ್ತಾನೆ. ಆಗ ನಿನ್ನನ್ನು ಮತ್ತೆ ಪುನಃ ಲಗ್ನವಾಗುತ್ತಾನೆ. ಅಮ್ಮ ರತಿ ದೇವಾ, ಅಲ್ಲಿಯವರೆಗೆ ನೀನು ಸದಾ ಶಿವನ ಸ್ಮರಣೆಯನ್ನು ಮಾಡುತ್ತಾ ಈ ಪಂಪಾ ಸರೋವರದೊಳು ತಪಸ್ಸು ಮಾಡುತ್ತಿರು. ಹೋಗಮ್ಮ ಬ್ರಹ್ಮನಂದನೆ. ದೇವಾ, ನಿನ್ನ ಇಷ್ಟದಂತೆ ಆಗಲಿ, ನಾನಿನ್ನೂ ಹೋಗಿ ಬರುವೆನು. ಹೋಗಿ ಬಾರಮ್ಮ ಮಗಳೇ. ಎಲ್ಲ ಸಾರಥಿ, ಇವಳು ದಾರು ನನ್ನ ಮಾತು ಮೀರಿ ತನ್ನ ತವರು ಮನೆಗೆ ಹೋದವಳ ಮುಖವನ್ನು ನಾನು ನೋಡಲಾರೆನು. ಹೌದಪ್ಪ ದೇವ. ಇವಳ ಗೊಡವೆ ನಮಗೇತಕ್ಕೆ ಬೇಕು? ಈಗಲೇ ಕೈಲಾಸಕ್ಕೆ ಹೋಗೋಣ, ನಡೆಯಲ್ಲ ಈ ಸಾರಥಿ. ಹೆಂಗ ಬಸವತ್ತಪ್ಪ ನಾವು ಅದೇ ದೇವ, ಎನ್ನ ಮೇಲೆ ಕೋಪಗೊಂಡಿರುವೆಯ? ಅಹೋ ದೇವ, ನನ್ನ ಭಕ್ತಿ ಎಂಬ ಬಳ್ಳಿಯಿಂದ ಆ ಬಳ್ಳಿ ನಿಮ್ಮ ಪಾದಕ್ಕೆ ಸೋಕಿ ನನ್ನ ಬಳಿ ನಿಮ್ಮನ್ನು ಕರೆತರದೆ ಹೋದರೆ ನಿಮ್ಮ ಸತಿ ಪಾರ್ವತಿ ಎಂಬ ನಾಮವಿದ್ದು ಸಾರ್ಥಕವೇನು ದೇವ ಮಹಾನುಭಾವ? ಅಹೋ ದೇವ, ನೀನು ಏತಕ್ಕೆ ಇಷ್ಟು ಮೇಲೆ ನನ್ನ ಮೇಲೆ ಕೋಪಗೊಂಡಿರುವೆ? ಅಹೋ ಶಂಕರ, ನನ್ನ ತಂದೆ ತಾಯಿಯರ ಕಣ್ಣಲ್ಲಿ ನೀರು ತರಿಸಿ ನಿಮ್ಮನ್ನೇ ಪಡೆದುಕೊಳ್ಳಬೇಕೆಂದು ಹಂಬಲ ತೊಟ್ಟು ಅವರಿಗೆ ಮಾತು ಕೊಟ್ಟು ಬಂದಿರುವೆ. ನಿನಗೆ ಕರಮುಗಿದು ಶಿರಬಾಗಿ ಕೇಳಿಕೊಳ್ಳುವೆನು. ತಂದೆ ತಾಯರಿಗೆ ಕೊಟ್ಟ ಮಾತನ್ನು ನಡೆಸಿಕೊಡು ದೇವ. ಅಯ್ಯೇ ಕಾಂತೆ, ನಿನ್ನ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು. ಅಹೇ ಶಾಂಭವಿ. ಅಹೋ ಶಂಕರ, ನಿನಗೆ ಬೇಕಾದ ವರಗಳನ್ನು ಅಹೋ ದೇವ, ಹಾಗಾದ್ರೆ ನಾನು ಕೇಳಿದ ವರವನ್ನು ನೀನು ಕೊಡುವೆಯಾ ದೇವ? ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾನೇ ಸಂತೋಷವಾಯಿತು. ಅಹೋ ಪ್ರಿಯ ಪ್ರಾಣೇಶ್ವರ, ಅಹೋ ಹೃದಯೇಶ್ವರ, ಕಾಂತ, ಹಾಗಾದ್ರೆ ಹೇಳುವೆನು ಕೇಳು. ಜಗದೇಕನಾಥ ಓ ಪುಣ್ಯ ಚರಿತ. ಕಾಂತ, ಅರ್ಥವಾಯಿತೆ? ಏನು ಅರ್ಥವಾಯಿತು? ಜಗದೇಕನಾಥ ಓ ಪುಣ್ಯ ಚರಿತ, ನಿನ್ನ ನಂಬಿದೆ ನಾ ಜೀವಿತ, ನಿನ್ನ ನಂಬಿದೆ ನಾ ಜೀವಿತ, ನಿನ್ನ ನಂಬಿದೆ ನಾ ಜೀವಿತ, ನಿನ್ನ ನಂಬಿದೆ ನಾ ಜೀವಿತ. ಜಗದೇಕನಾಥ ನನ್ನ ನಿನ್ನ ಈ ಅನುಬಂಧ ಎಂದು ಮರೆಯದ ಋಣಾನುಬಂಧ.
ಆಯಿತು. ನಾನು ಕೇಳಿದ ವರವನ್ನು ಕೊಡುವೆಯಾ? ಈ ಮಾತು ಸತ್ಯವೇ? ಜಗದೇಕನಾದ ಓ ಪುಣ್ಯ ಚರಿತ, ನಿನ್ನ ನಂಬಿದೆ ನಾ ಜೀವಿತ, ನಿನ್ನ ನಂಬಿದೆ ನಾ ಜೀವಿತ, ನಿನ್ನ ನಂಬಿದೆ ನಾ ಜೀವಿತ, ನಿನ್ನ ನಂಬಿದೆ ನಾ ಜೀವಿತ. ಜಗದೇಕನಾದ ಅಪ್ಪ ಆನಂದೀಶ್ವರ, ಅಮ್ಮಯ್ಯ, ಅಂತೂ ನಾನು ಅಂದುಕೊಂಡಂತೆ ಆಯಿತು. ನನ್ನ ತಂದೆಯಾದ ಹಿಮಂತ ರಾಜನಿಗೆ ತಿಳಿಸು, ನಿಮ್ಮ ಮಗಳಾದ ಪಾರ್ವತಿಯು ಪರಶಿವನನ್ನು ಒಲಿಸಿಕೊಂಡಿರುವಳು, ಲಗ್ನದ ಸಿದ್ಧತೆ ಮಾಡಿ ಎಂದು. ಅಪ್ಪ ಆನಂದೀಶ್ವರನೇ, ಅಮ್ಮಯ್ಯ, ಈ ತಕ್ಷಣವೇ ದೇವತೆಗಳಿಗೆ ನಿಪ್ಪಣವನ್ನು ಕಳಿಸಿ ಎಲ್ಲರಿಗೂ ಡಂಗೂರವಂ ಸಾರಿಸಪ್ಪ ಕಂಡೆಯ ನಂದೀಶ್ವರನೇ. ಮಾತೇ ನಿಲ್ಲಿಷ್ಟದಂದಾಗಲೇ ಅಮ್ಮಯ್ಯ, ಮಗನಾದ ನಂದೀಶ್ವರನೇ, ಮಾತೇ ಹೇಳುವೆನು ಕೇಳು. ಅದೇನು ಚೆನ್ನಾಗಳು ತನಯನೆ ಕೇಳೋ ನೀನು, ಬೇಡುವೆ ನಿನ್ನಲಿ ನಾನು, ಎನ್ನ ಮಾತನು ನೀ ಕೇಳೆಂದು, ಎನ್ನ ಮಾತನು ನೀ ಕೇಳೆಂದು, ಪೇಳುವೆ ನಿನ್ನಲಿ ನಾನು ಕಂದ, ಪೇಳುವೆ ನಿನ್ನಲಿ ನಾನು. ತನಯನೆ ಕೇಳೋ ನೀನು, ಪೇಳುವೆ ನಿನ್ನಲಿ ನಾನು. ಕುಮಾರ, ಚೆನ್ನಾಗಿ ಕೇಳು. ಎನ್ನ ಚಂದ ಪರಿಹರಿಸಿದೆಯ ತಿಳಿದು ನೋಡೆನು, ಎನ್ನ ಮಾತನು ಕೇಳೆನೋವೆನು, ಎನ್ನ ಮಾತನು ಕೇಳೆನೋವೆನು. ತಿಳಿದುಕೋ ಇನ್ನೋ ನೀನು ಕಂದ, ತಿಳಿದುಕೋ ಇನ್ನೋ ನೀನು. ತನಯನೆ ಕೇಳೋ ನೀನು, ಬೇಡುವೆ ನಿನ್ನಲಿ ನಾನು, ಬೇಳುವೆ ನಿನ್ನಲಿ ನಾನು, ಬೇಳುವೆ ನಿನ್ನಲಿ ನಾನು. ಅಹೇಕಾಂತೆ, ಎನ್ನ ಮನಸ್ಸು ಆಗೋದಿಲ್ಲ ಕಾಂತ. ದೇವ ಗಂಗಾಧರನೇ ಗೌರಿವರನೇ, ಗಂಗಾಧರನೇ ಗೌರಿವರನೇ, ತಿಳಿಸು ಎನ್ನಯ ಮಾತನ್ನೇ, ತಿಳಿಸು ಎನ್ನಯ ಮಾತನ್ನೇ. ಶಂಕರನೇ ನಿನ್ನಯ ಸತಿಯಳು ಪಾರ್ವತಿ ನಾನು, ನಿನ್ನ ಮನಸ್ಸನ್ನು ಸಂತೋಷ ಪಡಿಸುವೆ. ನಿನ್ನಯ ಸತಿಯಳು ಪಾರ್ವತಿ ನಾನು, ನಿನ್ನ ಮನಸ್ಸನ್ನು ಸಂತೋಷ ಪಡಿಸುವೆ. ತಿಳಿಸೋ ಎನ್ನಯ ವಾಕ್ಯವ ನೀನು, ಎನ್ನಯ ಮನಸ್ಸನು ನೀನು, ಬೇಳುವೆ ನಿನ್ನಲಿ ನಾನು ಎಂದು, ಬೇಳುವೆ ನಿನ್ನಲಿ ನಾನು ಎಂದು. ಗೌರಿವರನೇ ಗಂಗಾಧರನೇ ಗೌರಿವರನೇ,
ದೇವ, ಇಷ್ಟು ಹೊತ್ತು ಅದೇನು ಮಾಡಿ ಕೊನೆದಾಗಿ ಹೀಗೆ ಮಾಡುತ್ತಿರುವೆಯಲ್ಲ. ನಿನ್ನಯ ಮನಸ್ಸನ್ನು ಕಟ್ಟಿರುವೇನು, ಪಡೆಯಲು ಸಾಹಸ ಪಟ್ಟಿರುವೇನು. ನಿನ್ನನ್ನು ಪಡೆಯಲು ಕಟ್ಟಿರುವೇನು, ನಿನ್ನ ಪಡೆಯಲು ಸಾಹಸ ಪಟ್ಟಿರುವೆ. ತಿಳಿದುಕೋ ಎನ್ನಯ ಮಾತನು ನೀನು. ತಿಳಿದುಕೋ ಎನ್ನಯ ಮಾತನು ನೀನು. ಪೇಳುವೆ ನಿನ್ನಲಿ ನಾನು, ಪೇಳುವೆ ನಿನ್ನಲಿ ನಾನು. ಗಂಗಾಧರನೇ ಗೌರಿ ಬರನೇ, ಗಂಗಾಧರನೇ ಅವರ ಹೌದು ಹುಲಿಯ. ಸೋಬಾನವೆನ್ನೀರೆ ಸೋಬಾನವೆನ್ನೀರೆ ಸೋಬಾನ ಎನ್ನೆ ಶೋಭಾದಿಂದ ಸೋಬಾನವೇ. ಗಟ್ಟಿಮೇಳ 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 ಗಟ್ಟಿಮೇಳ. ಸೋಬಾನವೆನ್ನೀರೆ ಸೋಬಾನವೆನ್ನೀರೆ ಸೋಬಾನ ಎನ್ನೆ ಶೋಭಾದಿಂದ ಸೋಬಾನವೇ. ಮಂಗಳದಾಯಿ ಸುಧಿನ ಮಧುರವಾಗಲೇ, ನಿನ್ನೊಲುಮೆ ಈ ಮನೆಯ ನಂದದೀಪವಾಗ. ಅನುರಾಗದ ರಾಗಮಾಲೆ ನಿನ್ನದಾಗಲಿ, ಅನುರಾಗದ ರಾಗಮಾಲೆ ನಿನ್ನದಾಗಲಿ. ಅಪಸ್ವರದ ಛಾಯೆಯೆಂದು ಕಾಣದಾಗಲಿ, ಸುದಿಯೊಡನೆ ಸ್ವರತಾಳ ಲೀಲೆಯಾಗಲಿ, ಶುಭ ಗೀತೆ ಮಿಡಿಯಲಿ. ದೇವ ಪರಮಾತ್ಮ, ನಿನ್ನ ಹೆಂಡತಿ ಹೆಸರನ್ನು ಹೇಳುವಂತರಾಗಿರಿ. ಅಮ್ಮ ರತಿ, ಕಡ್ಲೆ ಕೊಟ್ರೆ ಕರ್ದಲ್ಲಿ ಬರ್ತಾಳಮ್ಮ ರತಿ. ಪಾರ್ವತಿ ಪಾರ್ವತಿ ಅಮ್ಮ ಪಾರ್ವತಿ, ನಿಮ್ಮ ಪತಿ ದೇವರ ಹೆಸರನ್ನು ಹೇಳುವಂತಳಾಗು. ಅಮ್ಮ ರತಿದೇವಿ, ಪತಿದೇವರ ಹೆಸರನ್ನು ಹೇಳಬೇಕೆ? ನನಗೆ ನಾಚಿಕೆ ಆಗುತ್ತದೆ. ಆದರೆ ಪರವಾಗಿಲ್ಲ, ನಿನ್ನ ಪತಿ ದೇವರ ಹೆಸರನ್ನು ಹೇಳು. ಹಣೆಗೆ ಕುಂಕುಮ ಚಂದ, ಮೂಗಿಗೆ ಮೂಗುತಿ ಚಂದ. ನನಗೆ ನನ್ನ ಪತಿದೇವರಾದ ಈ ಶಂಕರನೇ ಚಂದ. ಹೋಗುವೆ ದೂರ ನಿನ್ನಯ
ಮನಸ್ಸು ಕದಿಹೆ ನಾನು ಬಾರು ನೀ ಶಂಕರ ಬಾರು ನೀ ಶಂಕರ ಲಲ್ಲಲಾ 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 ಎನ್ನಯ ಮನಸ್ಸನು ಕದ್ದಿರು ನೀನು ಕದ್ದಿರೋ ಕಾರಣ ತಿಳಿಸೋ ಇನ್ನು ಕಾಡಬೇಡ ನೋಡು ನೀನು ನಿನ್ನು ಕಾಡಬೇಡ ನೋಡು ನೀನು ನಿನ್ನು ಬಾಬಾರೋ ಸುಂದರ ಎನ್ನಯ ಚಂದಿರ ಎದಕ್ಕೆ ಹೋಗುವೆ ದೂರ ಬನನ್ನ ಹತ್ತಿರ ಬೇಳುವೆ ವಿಚಾರ ಬಾರು ನೀ ಶಂಕರ ಬಾರು ನೀ ಶಂಕರ ಇಂಥ ಅನ್ಯೋನ್ಯ ಗಂಡ ಏನಂದ್ರೆ ಇವರಿಬ್ಬರೇ ಜಗತ್ನ ಯಾರು